ಗಾಡಿಯಲ್ಲಿ ನೀವು ಕೂತ್ಕೊತೀರ. ಗಾಡಿಯಲ್ಲಿ ಫಸ್ಟು ಬಂದು ಕೂತ್ಕೊಂಡ ತಕ್ಷಣ ಏನೇನು ಮಾಡಬೇಕು? ಓಕೆ, ಬಂದು ಕೂತ್ಕೊಂಡ ತಕ್ಷಣ ಸೀಟ್ ಬೆಲ್ಟ್ ಹಾಕ್ಕೊಳ್ರಿ. ಸೀಟ್ ಬೆಲ್ಟ್ ಹಾಕ್ಕೊಂಡ್ರಿ. ಫಸ್ಟು ಸ್ಟೆಪ್ಪು ಸೀಟ್ ಬೆಲ್ಟ್ ಹಾಕ್ಕೊಂಡ್ರಿ. ಸೀಟ್ ಬೆಲ್ಟ್ ಹಾಕೊಂಡ ತಕ್ಷಣ ಬ್ರೇಕ್ ಮೇಲೆ ಕಾಲಿಟ್ಕೋಬೇಕು. ಬ್ರೇಕ್ ಮೇಲೆ ಕಾಲಿಟ್ಕೊಂಡಿರ್ಬೇಕು. ಓಕೆ, ಬ್ರೇಕ್ ಮೇಲೆ ಕಾಲಿಟ್ಕೊಂಡು ಆಮೇಲೆ ಗೇರ್ ನೋಡಿ, ಗೇರ್ ನ್ಯೂಟ್ಲಿದೆಯಾ ಇಲ್ಲ ಇದರಲ್ಲಿದೆಯಾ? ಇಲ್ಲ, ಗೇರಲ್ಲಿದೆ. ಇವಾಗ ಕ್ಲಚ್ ಫುಲ್ ಅಮ್ಬಿಬಿಟ್ಟು ಗಾಡಿನ ನ್ಯೂಟ್ಲ್ ಮಾಡ್ಕೋಬೇಕು. ನ್ಯೂಟ್ಲ್ ಮಾಡ್ಕೊಂಡಾದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡಬೇಕು. ಗಾಡಿ ಸ್ಟಾರ್ಟ್ ಮಾಡಿ. ಗಾಡಿ ಸ್ಟಾರ್ಟ್ ಆಯಿತು. ಗಾಡಿ ಸ್ಟಾರ್ಟ್ ಆದಮೇಲೆ ಇವಾಗ ನಾವು ಗಾಡಿ ಮೂವ್ ಮಾಡಬೇಕಾದ್ರೆ ಇವಾಗ ಫಸ್ಟ್ ಗೇರ್ಗೆ ಹಾಕ್ಕೋಬೇಕು. ಕ್ಲಚ್ ಫುಲ್ಲು ಅಮ್ಕೊಬಿಟ್ಟು ಫಸ್ಟ್ ಗೇರ್ಗೆ ಹಾಕೋದು. ಫಸ್ಟ್ ಗೇರ್ಗೆ ಹಾಕಿದ್ಮೇಲೆ ಗಾಡಿ ಹ್ಯಾಂಡ್ ಬ್ರೇಕು ತೆಗಿಬೇಕು. ಯಾವುದೇ ಕಾರಣಕ್ಕೂ ಬ್ರೇಕು ಬಿಟ್ಟಿರಬಾರ್ದು, ಬ್ರೇಕ್ ಇಟ್ಕೊಂಡೇ ಇರಬೇಕು. ಓಕೆ, ಯಾಕಂದರೆ ಡೌನ್ ಇರುತ್ತೆ, ಅಪ್ ಇರುತ್ತೆ, ಯಾವ ಕಡೆ ಎಲ್ಲಿ ನಿಲ್ಸಿರ್ತೀರಂತ ಯಾರಿಗೂ ಗೊತ್ತಿರಲ್ಲ. ಸೊ ಆವಾಗ ಕ್ಲಚ್ನ ಬ್ರೇಕ್ನ ಎರಡು ಹಮ್ಕೊಂಡು ಇಟ್ಕೊಂಡಿರ್ಬೇಕು. ಯಾಕಂದರೆ ಫಸ್ಟ್ ಗೇರಲ್ಲಿ ಗಾಡಿ ಇದೆ. ಅದಾದಮೇಲೆ ಇವಾಗ ಗಾಡಿ ಮೂವ್ ಮಾಡಬೇಕಂದ್ರೆ ನೀವು ಆಫ್ ಕ್ಲಚ್ ಬರಬೇಕು. ಆಫ್ ಕ್ಲಚ್ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ಇಂಚ್ ಬಿಡಬೇಕು. ಇನ್ನೊಂದು ಇಂಚ್ ಬಿಟ್ಟರೆ ಗಾಡಿ ಮೂವ್ಮೆಂಟ್ಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಆವಾಗ ಬ್ರೇಕ್ ಬಿಡಬೇಕು. ಬ್ರೇಕ್ ಬಿಟ್ಟು ಲೈಟಾಗಿ ಎಕ್ಸ್ಲೇಟ್ರು ಕೊಟ್ಟರೆ ಗಾಡಿ ಮೂವ್ಮೆಂಟು ಸ್ಟಾರ್ಟ್ ಆಗುತ್ತೆ. ಮೂವ್ ಮಾಡಿ. ನೋಡಿ, ಮೂವ್ಮೆಂಟ್ ಸ್ಟಾರ್ಟ್ ಆಯಿತಾ? ಸೊ ಯಾವಾಗಲೂ ಇದನ್ನು ಎಲ್ಲರೂ ಫಾಲೋ ಮಾಡಿ. ಥ್ಯಾಂಕ್ ಯು.